ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ಹಿರಿಯರೇ, ಯೌವನಸ್ಥರೇ, ಹೊಸ ದಿನವನ್ನು ಕೊಟ್ಟ ಕರ್ತನಿಗೆ ಹೃದಯಪೂರ್ವಕವಾಗಿ ವಂದನೆಗಳನ್ನು ಹೇಳುತ್ತಾ ಆತನ ಪಾದ ಸನ್ನಿಧಿಗೆ ಬಂದು ಸಕಾರಾತ್ಮಕವಾಗಿ, ಸ್ವಾಮಿ ನನ್ನನ್ನು ಕನಿಕರಿಸು, ನನ್ನ ಮೇಲೆ ದಯ ತೋರಿಸು ಎಂದು ನೀವು ನಾನು ಬಂದಿದ್ದೇವಲ್ಲವ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೀವು ಚೆನ್ನಾಗಿದ್ದೀರೆಂದು, ಚೆನ್ನಾಗಿರಬೇಕೆಂದು ನಾನು ಆಶಿಸುತ್ತಾ ಪ್ರಾರ್ಥಿಸುವಂಥವನಾಗಿದ್ದೇನೆ. ಪ್ರಿಯ ದೇವಜನವೇ, ಈ ಲೋಕದಲ್ಲಿ ಸಕಾರಾತ್ಮಕ ಮಾತಿಗೆ, ಒಳ್ಳೆಯ ನುಡಿಗೆ ಜೀವವಿದೆ. ನಮ್ಮ ನಾಲಿಗೆಯಲ್ಲಿ ಜೀವವು ಮರಣವೂ ಇದೆ ಎಂದು ದೇವರ ವಾಕ್ಯವು ಹೇಳುತ್ತದೆ. ನಾವು ಆಶೀರ್ವದಿಸುವಾಗ ಆಶೀರ್ವಾದವು, ಶಪಿಸುವಾಗ ಶಾಪವು ಉಂಟಾಗುತ್ತದೆ. ದೇವರ ಮಾತಿನಲ್ಲಿ ಶಕ್ತಿ ಹೇಗಿದೆಯೋ ಅದೇ ರೀತಿಯಲ್ಲಿ ಆ ದೇವರು ನಮ್ಮ ಮಾತಿನಲ್ಲಿಯೂ ಕೂಡ ಶಕ್ತಿಯನ್ನು ಇರಿಸಿದ್ದಾರೆ. ಅದನ್ನು ನಾವು ಕೆಟ್ಟದ್ದಕ್ಕೆ ಬಳಸಬಾರದು. ಹರಿಸುವುದಕ್ಕೂ, ಆಶೀರ್ವದಿಸುವುದಕ್ಕೂ, ಬೇರೊಬ್ಬರನ್ನು ಉನ್ನತಿಗೆ ತರುವುದಕ್ಕೂ ಉಪಯೋಗಿಸಬೇಕು. ಈ ದಿನ ನಿಮ್ಮ ಮಾತು ಆಶೀರ್ವಾದದಾಯಕವಾಗಿರುವಂತೆ ದೇವರ ವಾಕ್ಯ ಸಂದೇಶವನ್ನು ಕೊನೆಯವರೆಗೂ ಕೇಳಿ. ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ಸಜೀವ ವಾಕ್ಯವನ್ನು ಓದಿಕೊಳ್ಳೋಣ. ಈ ದಿನದ ದೇವರ ವಾಕ್ಯವು ಜ್ಞಾನೋಕ್ತಿಗಳ ಗ್ರಂಥ 18ನೇ ಅಧ್ಯಾಯ 21ನೇ ವಚನ. ಜೀವನ ಮರಣಗಳು ನಾಲಿಗೆಯ ವಶ ಎಂದು ಬೈಬಲ್ ಹೇಳುತ್ತಾ ಇದೆ. ಹಾಲೆಲೂಯಾ. ಇದೊಂದು ಸಣ್ಣ ಮಾತಾದರೂ ಕೂಡ ದೊಡ್ಡ ಅರ್ಥವನ್ನು ಹೊಂದಿದೆ. ದೇವಜನವೇ, ಅನೇಕರೊಟ್ಟಿಗೆ ಗಂಟೆಗಳೊಟ್ಟಿಗೆ ನಾವು ಮಾತಾಡಬೇಕಾಗಿಲ್ಲ. ಒಂದೇ ಒಂದು ಪದ ನಮ್ಮ ಆ ದಿನವನ್ನು, ನಮ್ಮ ಜೀವಿತವನ್ನು ಮಾರ್ಪಡಿಸಬಲ್ಲದು. ಇಂಗ್ಲೀಷಲ್ಲಿ ಒಂದು ಮಾತನ್ನು ಹೇಳುತ್ತಾರೆ, ಯು ಮೇಡ್ ಮೈ ಡೇ ಅಂತಾರೆ. ಅಂದರೆ ನೀನು ನುಡಿದ ಒಂದು ಪದ, ನೀನು ವಿಶ್ ಮಾಡಿದ ಒಂದು ಶುಭ ಕೋರಿದ ಆ ಶುಭ ನನಗೆ ಎಷ್ಟೋ ಆನಂದದಾಯಕವಾಗಿರುತ್ತದೆ. ದೇವಜನವೇ, ಅನೇಕ ಸಂಬಂಧಗಳ ಮಧ್ಯದಲ್ಲಿ ಕೆಲವು ವ್ಯಕ್ತಿಗಳನ್ನು ತುಂಬ ಪ್ರೀತಿ ಮಾಡ್ತಾರೆ. ಬರ್ತ್ಡೇ ದಿನ, ಎಕ್ಸಾಮ್ ಇರುವಾಗ, ಇಂಟರ್ವ್ಯೂಗಳಿರುವಾಗ, ಯಾವುದಾದರೂ ಶುಭ ಕಾರ್ಯಗಳಿರುವಾಗ ತನಗೆ ಪ್ರೀತಿ ಪಾತ್ರರು, ತನಗೆ ಇಷ್ಟರಾದವರು ಏನಾದರೂ ಶುಭಾಶಯ ಕೋರಿ, ಆಲ್ ದ ಬೆಸ್ಟ್, ಹ್ಯಾಪಿ ಬರ್ತ್ಡೇ, ಚೆನ್ನಾಗಿರು, ಹುಷಾರಾಗಿರು ಎಂದು ತಮ್ಮ ಪ್ರೀತಿ ಪಾತ್ರರು ಮಾತನ್ನು ಹೇಳುವಾಗ, ಒಂದು ಸಂದೇಶವನ್ನು ಕಳಿಸುವಾಗ ಅವರ ಮುಖದಲ್ಲಿ ನಗು ಬರುತ್ತದೆ ಅಲ್ವಾ? ನೋಡಿ, ಮೊಬೈಲನ್ನು ತೆಗೆದು ವಾಟ್ಸಪ್ಪನ್ನು ನೋಡುವಾಗ, ವಿಡಿಯೋ ನೋಡಿ ವಾಕ್ಯ ಸಂದೇಶ ಕೇಳುವಾಗ ನಿಮ್ಮ ಮುಖದಲ್ಲಿ ಒಂದು ಆನಂದ ಬರುತ್ತದೆ. ಹೌದಲ್ವಾ? ಕೆಲವರಿಗೆ ಸಂತೋಷವು ಉದ್ಭವಿಸುತ್ತದೆ. ಅಪ್ಪ, ಇವತ್ತಿನ ವಾಕ್ಯ ಸಿಕ್ಕಿತು, ನನ್ನ ಅಣ್ಣ ಮೆಸೇಜ್ ಮಾಡಿದ್ದಾರೆ, ನನ್ನ ಪ್ರೇಯಸಿ, ಪ್ರಿಯತಮ, ನನ್ನ ತಂದೆ ತಾಯಿ, ಇಲ್ಲ ನನ್ನ ಮಕ್ಕಳು, ಯಾರೇ ಆಗಲಿ, ಅವರ ಸಂದೇಶ ನೋಡಿದ ತಕ್ಷಣ, ಅವರ ಮಾತು ಕೇಳಿದ ತಕ್ಷಣ, ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡ ತಕ್ಷಣ ನಮ್ಮಲ್ಲಿ ಒಂದು ಸಂತೋಷವೂ ಬರುತ್ತದೆ. ಹೌದಾ ಇಲ್ವಾ? ನೀವೇ ಹೇಳಿ. ನಿಜ ತಾನೇ? ನಮ್ಮವರು, ನಮಗೆ ಬೇಕಾದವರು ಒಂದು ಒಳ್ಳೆಯ ನುಡಿಯನ್ನು ಅವರು ನುಡಿದಾಗ ನಮ್ಮ ಮನಸ್ಸು ಹೂವಿನಂತೆ ಅರಳುತ್ತದೆ. ಆ ಅರಳುವಾಗ ಅದು ಪ್ರಭಾವವನ್ನು, ಅದು ಸುವಾಸನೆಯನ್ನು ಬೀರುವಂತೆ ಆಗುತ್ತದೆ. ಮುಂಜಾನೆಗಳಲ್ಲಿ ಕೆಲವರ ಮುಖಗಳನ್ನು ನೋಡುವಾಗ ಖುಷಿಯಾಗುತ್ತದೆ. ಅದೇ ಕೆಲವರ ಮುಖವನ್ನು ನೋಡುವಾಗ ಮುಖವು ಬಾಡಿ ಹೋಗುತ್ತದೆ. ದೇವಜನವೇ, ಒಂದು ಪದಕ್ಕೂ, ಒಂದು ಮಾತಿಗೂ, ಒಂದು ಶುಭಾಶಯಕ್ಕೂ ಇಷ್ಟೊಂದು ಪವರ್ ಇರಬೇಕಾದರೆ ಇವತ್ತು ದೇವರು ಹೇಳುತ್ತಾ ಇದ್ದಾರೆ, ನಿಮ್ಮ ನಾಲಿಗೆಯಿಂದ ಹೊರಡುವಂಥ ಮಾತುಗಳು ಜೀವವನ್ನು ಮರಣವನ್ನು ಉಂಟು ಮಾಡಬಲ್ಲವು ಎಂದು
ಹೇಳುತ್ತಾ ಇದೆ. ನಿಮಗೊಂದು ಘಟನೆಯನ್ನು ಹೇಳುತ್ತೇನೆ. ಇಬ್ಬರು ಸ್ನೇಹಿತರು ಇದ್ದರು. ಆ ಇಬ್ಬರು ಸ್ನೇಹಿತರು ಒಟ್ಟಾಗಿ ಓದಿದರು. ಅದೇ ರೀತಿ ಓದಿ ಮುಗಿಸಿದರು. ಒಂದೇ ಕಂಪನಿಯಲ್ಲಿ ಕೆಲಸ ಮಾಡಿದರು. ಹೆಚ್ಚು ಕಡಿಮೆ ಮದುವೆ ಆಯಿತು, ಮಕ್ಕಳಾದರು. ಒಂದು ರೀತಿ ನೋಡಿದ್ರೆ ಹೆಚ್ಚು ಕಡಿಮೆ ಒಂದೇ ಸಮನಾಗಿ ಹೋಗ್ತಾ ಇತ್ತು. ಇವರಿಗೂ ಒಂದು ಗಂಡು ಮಗ, ಅವರಿಗೂ ಒಂದು ಗಂಡು ಮಗ ಇದ್ದ. ಆದರೆ ಒಬ್ಬ ವ್ಯಕ್ತಿಯ ಗಂಡು ಮಗ ಚೆನ್ನಾಗಿ ಓದಿ ಒಂದು ಸ್ಥಾನಕ್ಕೆ ಬಂದು ಜಾಬ್ ಮಾಡಲಿಕ್ಕೆ ಪ್ರಾರಂಭಿಸಿದ. ಇನ್ನೊಬ್ಬ ಮಗ ಬಹಳ ಪೋಲಿ ಆಗೋದ, ಕೆಟ್ಟು ಹೋಗ್ಬಿಟ್ಟ. ಆಗ ಈ ಒಂದು ಸ್ನೇಹಿತ ತನ್ನ ಸ್ನೇಹಿತನ ಹತ್ರ ಹೇಳ್ತಾನೆ, ನೋಡಪ್ಪ, ಇಬ್ಬರೂ ಒಟ್ಟಿಗೆ ಕೆಲಸ ಮಾಡಿದ್ವಿ, ಇಬ್ಬರೂ ಒಟ್ಟಿಗೆ ದುಡಿದ್ವಿ. ನೀನು ಕಳಿಸಿದ ಹಾಗೆ ನಾನು ಕಾಲೇಜಿಗೆ ಸ್ಕೂಲ್ಗೆ ಕಳಿಸಿದೆ. ನಿನ್ನ ಮಗ ಎಷ್ಟು ಗೌರವಾನ್ವಿತವಾಗಿ, ಎಷ್ಟು ಚೆನ್ನಾಗಿ ಕೆಲಸಕ್ಕೆ ಹೋಗ್ತಾನೆ, ಎಷ್ಟು ಚೆನ್ನಾಗಿ ಗೌರವಿಸ್ತಾನೆ, ಪ್ರೀತಿಸುತ್ತಾನೆ. ನನ್ನ ಮಗ ಈ ರೀತಿ ಆಗೋದ್ನಲ್ವಾ ಎಂದು ಹೇಳುತ್ತಾರೆ. ಆಗ ಇನ್ನೊಂದು ಸ್ನೇಹಿತ ಹೇಳುತ್ತಾರೆ, ನೋಡಪ್ಪ, ಚಿಕ್ಕ ಪ್ರಾಯದಲ್ಲಿದ್ದಾಗ ಕ್ರಮಶಿಕ್ಷಣ, ಬೆಳೆದು ನಿಂತಾಗ ಸ್ನೇಹ ಮತ್ತು ನಾವು ಅವರಿಗೆ ಹೇಳುವ ಮಾತುಗಳ ಮೇಲೆ ಅವರ ಮನಸ್ಸು ಮಾರ್ಪಡುತ್ತದೆ. ನೀನು ಯಾವಾಗಲೂ ಉದ್ಧಾರ ಆಗಲ್ಲ, ನೀನು ಮೇಲಕ್ಕೆ ಬರಲ್ಲ, ನೀನೇನು ಮಾಡಿದ್ರು ಇಷ್ಟೇ, ನೀನು ಓದಲ್ಲ, ನೀನು ರ್ಯಾಂಕ್ ತೆಗಿಯಲ್ಲ, ನೀನು ಹಂಗೆ ಹಿಂಗೆ ಅಂತ ಯಾವಾಗಲೂ ನಕಾರಾತ್ಮಕವಾಗಿ ನೀನು ನಿನ್ನ ಮಗನನ್ನು ಬೈದು ಇಡುತ್ತಾ ಇದ್ದೆ. ನಾನು ಹೇಳಿದ್ದೀನಿ ನಿನಗೆ, ಆದರೆ ನಿನ್ನ ಬಾಯಿ ಮಾತಿನಂತೆ ನಿನ್ನ ಮಗನು ಕೆಟ್ಟು ಹೋಗ್ಬಿಟ್ಟ. ಹಾಳಾಗೋಗ್ತೀಯ, ಏನೋ ಸಮಾಜದಲ್ಲಿ ಹೆಸರು ಮಾಡದೆ ಹೋಗ್ತೀಯ, ಎಲ್ಲರ ಮುಂದೆ ನನಗೆ ಅವಮಾನ ತರ್ತೀಯ. ಈ ಥರ ಪದಗಳು ನೀನು ಉಚ್ಚರಿಸಿದೆ. ಅದೇ ಪದಗಳು ನಿನ್ನ ಮಗನ ಜೀವಿತದಲ್ಲಿ ಬಂದಿದ್ದಾವೆ. ಆದರೆ ನಾನು ನನ್ನ ಮಗನಿಗೆ ಹೇಳುತ್ತಾ ಇದ್ದೆ, ನಿನ್ನ ಕೈಲಾಗುತ್ತೆ, ನೀನು ಒಳ್ಳೆ ಹುಡುಗ, ನೀನು ಒಳ್ಳೆ ಹೆಸರು ಮಾಡ್ತಾ ಇದ್ದೀಯ, ಖಂಡಿತ ದೇವರ ಆಶೀರ್ವಾದ ಮಾಡ್ತಾನೆ, ನಿನ್ನನ್ನು ದೇವರು ಉನ್ನತಿಗೆ ತರ್ತಾನೆ ಎಂದು ನಾನು ನನ್ನ ಮಗನಿಗೆ ಸಕಾರಾತ್ಮಕವಾದ ಪದಗಳನ್ನು ಹೇಳುತ್ತಿದ್ದೆ. ನಿನ್ನ ನಕಾರಾತ್ಮಕವಾದ ಪದಗಳು ನಿನ್ನ ನಾಲಿಗೆಯಿಂದ ಹೊರಡೆದ್ದರಿಂದ ನಿನ್ನ ಮಗನು ನಕಾರಾತ್ಮಕವಾಗಿ ಮಾರ್ಪಟ್ಟನು, ಆದರೆ ನನ್ನ ಮಗನು ಸಕಾರಾತ್ಮಕವಾಗಿ ಮಾರ್ಪಟ್ಟನಂತ. ಆಗ ತಂದೆಗೆ ಬಹಳ ದುಃಖವಾಯಿತು. ಹೌದು, ನನ್ನ ಮಗನನ್ನು ನಾನೇ ನನ್ನ ಕೈಯಾರೆ ಕೆಡಿಸಿಬಿಟ್ಟೆ ಎಂದು ದುಃಖಪಡುತ್ತಾನೆ. ದೇವಜನವೇ, ನಮ್ಮ ಕುಟುಂಬಗಳಲ್ಲಿ ಏರುಪೇರುಗಳಿರುತ್ತವೆ, ವಸ್ತುಗಳು ಒಡೆಯುತ್ತವೆ, ನಷ್ಟ ಆಗುತ್ತದೆ, ತೊಂದರೆ ಬರುತ್ತದೆ, ಕಷ್ಟ ಬರುತ್ತದೆ, ಸಾಲ ಆಗುತ್ತದೆ. ತೊಂದರೆಗಳು ಬಂದಾಗ ನಿಮ್ಮ ಬಾಯಿ ಮಾತು ಹೇಗಿದೆ ಅದು ಬಹಳ ಮುಖ್ಯ. ನಿಮ್ಮ ಬಾಯಿ ಮಾತು ಪರವಾಗಿಲ್ಲ ಬಿಡಿ, ತಗೊಳ್ಳೋಣ, ಆಯಿತು ಬಿಡಿ, ಜಯಿಸೋಣ, ಸರಿ ಬಿಡು, ಎದುರಿಸೋಣ, ಈ ರೀತಿ ಸಕಾರಾತ್ಮಕವಾಗಿದೆಯಾ? ಇಲ್ಲ 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 ಆಗೋಯ್ತಿನ್ನ, ನಮ್ಮ ಕೈಲಾಗಲ್ಲ, ನಾವು ತಗೊತೀವ, ನಾವು ದುಡಿತೀವ, ನಮ್ಮ ಮಕ್ಕಳು ಪ್ರೀತಿಸ್ತಾರಾ, ನಮ್ಮ ಮಕ್ಕಳು ಹೋಗ್ತಾರಾ, ನಮ್ಮ ಮನೆ ಸರಿ ಹೋಗುತ್ತಾ? ಸರಿ ಹೋಗಲ್ಲ, ಆಗಲ್ಲ. ಈ ರೀತಿಯಾಗಿ ನಕಾರಾತ್ಮಕವಾಗಿ ಮಾತನಾಡುವ ನಮ್ಮ ಮಾತುಗಳಲ್ಲಿ ಜೀವವೂ ಇದೆಯಾ, ಮರಣವಿದೆಯಾ? ಕೆಲವು ತಂದೆ ತಾಯಿಗಳು, ಕೆಲವು ಸ್ನೇಹಿತರು, ಕೆಲವರು ಮಾತನಾಡುವಂಥ ಮಾತುಗಳು, ಅಯ್ಯೋ ಅವರ ಅಂದ ಮಾತಿಗೆ ನಾನಾಗಿದ್ದರೆ ಅಲ್ಲೇ ಏನಾಗ್ಬಿಡ್ತಾ ಇದ್ದೆ. ಕೆಲವು ಕಠಿಣ ಪದಗಳು ಹೇಳ್ತಾರೆ, ನಾ ಪದಗಳು ಉಪಯೋಗಿಸೋಕ್ಕೆ ನಾನು ಇಷ್ಟಪಡೋದಿಲ್ಲ. ನನ್ನಂಥವನಾಗಿದ್ದರೆ ಅಲ್ಲೇ ನಾನು ಸತ್ತೋಗ್ಬಿಡ್ತಾ ಇದ್ದೆ, ಅಲ್ಲೇ ನೇಣು ಹಾಕ್ಕೊಂಡ್ಬಿಡ್ತಾ ಇದ್ದೆ, ಅಲ್ಲೇ ನೆಗೆದು ಬಿದ್ದು ಹೋಗ್ತಾ ಇದ್ದೆ. ಈ ಥರದ ಪದಗಳನ್ನು ಉಪಯೋಗಿಸ್ತಾರೆ. ಅಂದರೆ ಏನದರ ಅರ್ಥ? ಏನಕ್ಕೆ ಬದುಕಿದೆಯಾ, ಏನಕ್ಕೆ ನಿನ್ನ ಜೀವ ಇಂಥದ್ದು, ಇರೋದಕ್ಕಿಂತ ಸಾಯೋದ ಮೇಲೂ, ನಿನ್ನಂಥವ್ರ ಭೂಮಿಗೆ ಭಾರ, ನಿನ್ನಂಥವ್ರ ಜೀವನಕ್ಕೆ ಏನಕ್ಕೆ ಬೇಕು ಅನ್ನುವಂಥ ಪದಗಳನ್ನು ಕೆಲವರು ಉಪಯೋಗಿಸ್ತಾರೆ. ಭೂಮಿಗೆ ಭಾರ, ನಮಗೆ ಹೊರೆ, ನಮ್ಮ ಕರ್ಮ, ನಮ್ಮ ಕಷ್ಟ, ನಮ್ಗೆ ಯಾಕಾದರೂ ಹುಟ್ಟಿದೆಯೋ, ಈ ಥರದ ಪದಗಳನ್ನು ಉಪಯೋಗಿಸುವಾಗ ನಾವೇ ನಮ್ಮ ಬಾಯಿಂದ ನಮ್ಮ ಮಕ್ಕಳನ್ನು, ನಮ್ಮ ಮನೆಯನ್ನು, ನಮ್ಮ ಪರಿಸ್ಥಿತಿಯನ್ನು, ನಮ್ಮ ಜೀವಿತವನ್ನು ನಾವೇನು ಮಾಡ್ತಾ ಇದ್ದೇವೆ?
ಬಹಿಷ್ಕರಿಸಿ ಶಾಪ ಹಾಕ್ಕೊಳ್ತಾ ಇದ್ದೀವಿ. ದೇವರು ಅದನ್ನು ಇಷ್ಟಪಡುವುದಿಲ್ಲ. ನಿನ್ನ ಬಾಯಿ ನಾಲಿಗೆಯ ಮೇಲೆ ಅದು ಜೀವವು ಮರಣಗಳಿದ್ದಾವೆ. ನಾನು ಹೇಳಿದ ಹಾಗೆ ಒಂದು ವ್ಯಕ್ತಿಯ ಜೀವಿತವು ಅದು ಉದ್ಧಾರ ಆಗಬೇಕಾದರೂ ಹಾಳಾಗಬೇಕಾದರೂ ನಮ್ಮ ಬಾಯಿ ಮಾತು ಬಹಳ ಮುಖ್ಯ. ದೇವಜನವೇ, ಅರಣ್ಯಕಾಂಡ ಗ್ರಂಥದಲ್ಲಿ 14ನೇ ಅಧ್ಯಾಯ 28ನೇ ವಚನದಲ್ಲಿ ನೀನು ಅವರಿಗೆ ಹೀಗೆ ಹೇಳಬೇಕು. ಯೆಹೋವನು ಹೇಳುವುದೇನೆಂದರೆ, ನನ್ನ ಜೀವದಾಣೆ, ನೀವು ನನಗೆ ಕೇಳಿಸುವಂತೆ ಅಂದುಕೊಂಡ ಪ್ರಕಾರವೇ ನಾನು ಮಾಡುತ್ತೇನೆ. ದೇವಜನದಲ್ಲಿ ಹೇಳುತ್ತಿರುವಂಥ ಮಾತು, ನೀವು ಅಂದುಕೊಂಡ ಪ್ರಕಾರವೇ ನಾನು ಮಾಡುತ್ತೇನೆ. ನೋಡಿದ್ರ, ನೀವೇನು ಅಂದುಕೊಳ್ಳುತ್ತೀರೋ ಹಾಗೇ ನಾನು ಮಾಡುತ್ತೇನೆ. ಮುಂಜಾನೆ ಎದ್ದು, ಅಪ್ಪ ನಿದ್ರೆ ಕಡಿಮೆಯಾಗಿದೆ, ಹಣವು ಕಡಿಮೆ ಇದೆ, ಸಮಯ ಆಗೋಗಿದೆ, ಬೇಗನೆ ಹೋಗಬೇಕಾಗಿದೆ, ಆದರೂ ಸಮಯಕ್ಕೆ ತಕ್ಕಂತೆ ನೀನು ನನ್ನನ್ನು ನಡೆಸ್ತೀಯ, ಒದಗಿಸ್ತೀಯ, ಪೋಷಿಸ್ತೀಯ, ನೀ ನನ್ನ ಜೊತೆಯಲ್ಲಿರ್ತೀಯ ಎಂಬ ಸಕಾರಾತ್ಮಕವಾದಂಥ ಪ್ರಾರ್ಥನಾ ಜೀವಿತವನ್ನು, ಮಾತುಗಳನ್ನು ನಾವು ಆಡಬೇಕೇ ಹೊರತು ಮುಗೀತು ಬಿಡು, ಆಗೋಯ್ತು ಬಿಡು, ಸಿಕ್ಕಲ್ಲ ಬಿಡು, ಆಗಲ್ಲ ಬಿಡು ಎನ್ನುವ ಪದಗಳನ್ನು ಯಾವಾಗಲೂ, ಅಂದರೆ ಯಾವಾಗಲೂ ಒಂದು ಸಾರಿ ಪರವಾಗಿಲ್ಲ, ಆದರೆ ಯಾವಾಗಲೂ ನಕಾರಾತ್ಮಕವಾಗಿ ಹಾಗೆಯೇ ನುಡಿಯುವುದರಿಂದ ಹಾಗೆಯೇ ನಮ್ಮ ಜೀವಿತದಲ್ಲಿ ನಡೆಯುತ್ತದೆ. ನೋಡಿ, ವಾಕ್ಯದಲ್ಲಿ ಹೇಳುತ್ತಾ ಇದೆ, ನೀನು ಅವರಿಗೆ ಹೀಗೆ ಹೇಳಬೇಕು. ದೇವರು ನನ್ನ ಮೂಲಕ ನಿಮಗೆ ಹೇಳಬೇಕೆಂದು ದೇವರು ಪ್ರೇರೇಪಿಸುತ್ತಿದ್ದಾನೆ. ಏನಂತೆ? ನೀವು ನನಗೆ ಕೇಳಿಸುವಂತೆ ಅಂದುಕೊಂಡ ಪ್ರಕಾರವೇ ನಾನು ಮಾಡುತ್ತೇನೆ. ಕೇಳಿಸುವಂತೆ ಪ್ರಾರ್ಥನೆಯಲ್ಲಿಯೂ ಅಷ್ಟೇ, ದೇವರೇ ನೀನು ಮಾಡುತ್ತೀ, ನೀನು ಕೊಡುತ್ತೀ, ನೀನು ಅನುಗ್ರಹಿಸುತ್ತೀ, ನೀನು ಶಕ್ತನು, ನೀನು ಒದಗಿಸುವಾತನು, ಆರೋಗ್ಯ ಕೊಡಲಿಕ್ಕೆ ಶಕ್ತನು ಎಂದು ನೀವು ನಾನು ಸಕಾರಾತ್ಮಕವಾಗಿ ನಮ್ಮ ಬಾಯಿ ನಾಲಿಗೆಯಿಂದ ನುಡಿಯಬೇಕು. ಎಷ್ಟೋ ಯೌವನಸ್ಥರು ಕೆಲವರು ಆಡುವ ಕಠಿಣ ಮಾತುಗಳ ನಿಮಿತ್ತ ಸೂಸೈಡ್ ಮಾಡಿಕೊಳ್ತಾರೆ ಅಲ್ವಾ? ಆತ್ಮಹತ್ಯೆ ಮಾಡಿಕೊಳ್ಳೋದು, ಅಡ್ಡದಾರಿಗಳನ್ನು ಹಿರಿಯೋದು, ತಪ್ಪು ಸಂಬಂಧಗಳೊಟ್ಟಿಗೆ ಸಂಬಂಧ ಬೆಳೆಸುವುದು. ನೋಡು, ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ನನ್ನನ್ನು ಪ್ರೀತಿ ಮಾಡೋದೇ ಇಲ್ಲ, ಆದರೆ ಆ ಹುಡುಗ ಪ್ರೀತಿ ಮಾಡ್ತಾನೆ. ನೋಡು, ನಮ್ಮ ಅಪ್ಪ ಅಮ್ಮ ನನ್ನ ಹತ್ರ ಮಾತಾಡಲ್ಲ, ಆ ಹುಡುಗಿ ನೋಡು ಎಷ್ಟು ಚೆನ್ನಾಗಿ ಅಕ್ಕರೆಯಿಂದ ಕೇರ್ ಮಾಡ್ತಾಳೆ. ಅಂದರೆ ಇಲ್ಲಿ ಸಿಗಲಿಲ್ಲ ಪ್ರೀತಿ, ಇಲ್ಲಿ ಒಳ್ಳೆ ರೀತಿ ನೀವು ಮಾತನಾಡಲಿಲ್ಲ, ಅದಕ್ಕೆ ಅವರು ಅಲ್ಲಿ ಪ್ರೀತಿಯನ್ನು ಹುಡುಕಿಕೊಂಡು, ಆಶೀರ್ವಾದವನ್ನು ಹುಡುಕಿಕೊಂಡು ಹೋಗುತ್ತಾರೆ. ಕೆಲವರು ಅದನ್ನು ತಪ್ಪಾಗಿ ಉಪಯೋಗಿಸುತ್ತಾರೆ. ದೇವಜನವೇ, ನಮ್ಮ ನಾಲಿಗೆಗೆ ಒಂದು ಪವರ್ ಇದೆ, ನಮ್ಮ ಮಾತಿಗೆ ಒಂದು ಪವರ್ ಇದೆ ಅಂತ ದೇವರ ವಾಕ್ಯವು ಹೇಳುತ್ತಾ ಇದೆ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯದಲ್ಲಿ, ಹಾಗೆಯೇ ನಾಲಿಗೆಯು ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡಿರಿ, ನಾಲಿಗೆಯು ಕಿಚ್ಚೇ ಎಂದು ಹೇಳುತ್ತಾ ಇದೆ. ಇನ್ನು ವಾಕ್ಯದಲ್ಲಿ ಹೇಳುತ್ತಾ ಇದೆ, ನಾಲಿಗೆಯು ಬೆಂಕಿ ಇದ್ದ ಹಾಗೆ ಉರಿದು ಬಿಡುತ್ತದೆ. ಅಲ್ಲಿ ಉರಿದು ಬೂದಿ ಮಾಡಿಬಿಡೋದು. ಒಂದು ತಂದೆ ಮತ್ತು ಮಗ ಇದ್ದರು. ಮಗನಿಗೆ ತುಂಬ ಕೋಪ. ಅದಕ್ಕೆ ತಂದೆ ಒಂದು ಆಲೋಚನೆ ಮಾಡಿದರು. ಮಗನಿಗೆ ಹೇಳಿದರು, ಮಗ, ನಿನಗೆ ಯಾವಾಗಲೂ ಕೋಪ ಬರುತ್ತಲ್ವಾ, ನೀನೊಂದು ಕೆಲಸ ಮಾಡಪ್ಪ, ನಾನೊಂದು ಅಲಿಗೆಯನ್ನು ಇಲ್ಲಿ ಹೊಡಿತೀನಿ. ಪ್ರತಿ ಸಾರಿ ನಿನಗೆ ಕೋಪ ಬಂದಾಗ ನೀನೇನು ಮಾಡು, ಒಂದು ಮೊಳೆಯನ್ನು ತೆಗೆದುಕೊಂಡು ಅಲ್ಲಿ ಒಡೆ ಅಂತ ಹೇಳಿದರು. ಆ ಮಗನು ಕೂಡ ಪ್ರತಿ ಸಾರಿ ಕೋಪ ಬಂದಾಗ ಒಂದು ಮೊಳೆಯನ್ನು ಹೊಡೆಯುತ್ತಾ ಇದ್ದನಂತೆ. ಆದರೆ ಅಲ್ಲಿಗೆ ಎಲ್ಲ ತುಂಬೋಯ್ತು. ಆಗ ಆ ಮಗನಿಗೆ ಬರ್ತಾ ಅನಿಸ್ತಂತೆ, ಅಯ್ಯೋ ಇನ್ನು ಜಾಗ ಇಲ್ಲ, ನಾನು ಯಾಕೆ ಕೋಪ ಮಾಡ್ಕೊಳ್ಳೋದು, ಬೇಡ ಬಿಡು, ಇನ್ನು ಜಾಗ ಇಲ್ಲ ಅಂತ ಕಡಿಮೆ ಮಾಡಿ ತಾಳ್ಮೆಗೆ ಬಂದುಬಿಟ್ಟ. ಆಗ ತಂದೆ ಹೇಳ್ತಾನೆ, ಈಗ ನೀನು ಇನ್ನೊಂದೊಂದು ಸಾರಿ ತಾಳ್ಮೆ ಬಂದಾಗೆಲ್ಲ ಒಂದೊಂದು ಮೊಳೆಯನ್ನು ಕಿತ್ತುಬಿಡು ಅಂತ ಹೇಳಿದರು.
ಕೋಪ ಬರುತ್ತೆ, ಆದರೆ ನೀನು ತಡ್ಕೊಳ್ತೀಯಲ್ವ, ಆವಾಗ ಒಂದೊಂದು ಮೊಳೆ ತೆಗೆದು ಬಿಡು ಅಂತ ಹೇಳ್ದ. ತಂದೆ ಮಾತನ್ನು ಕೇಳಿ ಮಗನು ತೆಗೆದ. ಆಗ ತಂದೆ ಹೇಳಿದರು, ನೋಡಪ್ಪ, ನೀನು ಮಾಡಿದ ಜಗಳ ಮಾತಾಡಿದ ಮಾತು ಒಂದೊಂದು ಮೊಳೆಗೆ ಸಮಾನ. ಮೊಳೆಯನ್ನೇನೋ ಕಿತ್ತುಬಿಟ್ಟೆ, ಮಾತೇನೋ ಒಡ್ಡೋಯ್ತು, ಆದರೆ ಗಾಯ ಮಾತ್ರ ಹಾಗೆಯೇ ಉಳಿದು ಬಿಡುತ್ತದೆ ಎಂದು ತನ್ನ ಮಗನಿಗೆ ಬೋಧಿಸಿದ. ಇದನ್ನು ಅರ್ಥ ಮಾಡಿಕೊಂಡ ಮಗನು ತಿಳಿದುಕೊಂಡ. ಇವತ್ತು ದೇವಜನವೇ, ನಮ್ಮ ಬಾಯಿಂದ ಬರುವಂಥ ಪ್ರತಿ ಮಾತು ಖಂಡಿತವಾಗಿ ಒಂದು ಬೆಂಕಿಯಂತೆ, ಒಂದು ಬಹಳ ಚೂಪಾದ ಚೂರಿಯಂತೆ ಚುಚ್ಚಿಕೊಳ್ಳುತ್ತದೆ. ಅಪ್ಪ, ಯಾಕೆ ಬೇರೆಯವ್ರನ್ನ ನೋಯಿಸಬೇಕು? ಯಾಕೆ ಬೇರೆಯವರಿಗೆ ನೊಂದುಕೊಳ್ಳುವಂತೆ ಮಾಡಬೇಕು? ನಾವು ಅವರಿಗೆ ಸಮಾಧಾನ ಪಡಿಸುವವರಾಗಿರಬೇಕು ಹೊರತು ಅವರನ್ನು ಬಾಧಿಸುವವರು ಆಗಿರಬಾರದೆಂದು ದೇವರ ವಾಕ್ಯವು ಹೇಳುತ್ತಾ ಇದೆ. ಅದಕ್ಕೆ ಜ್ಞಾನೋಕ್ತಿ ಗ್ರಂಥ 12ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ, ಕತ್ತಿ ತಿವಿದ ಹಾಗೆ ದುಡುಕಿ ಮಾತಾಡುವವರುಂಟು, ಮತಿವಂತರ ಮಾತೆ ಮದ್ದು. ಮತಿವಂತರು ಅಂದರೆ ಅದೇನು ಹೇಳ್ತಾರಲ್ಲ, ಅಳತೆ ಮಾಡಿ ತೂಗಿ ಮಾತಾಡ್ತಾರೆ. ಇವಾಗ ಮಾತಾಡಬೇಕಾ, ಬೇಡ ಬಿಡು, ಇರಲಿ ಬಿಡು, ಹೋಗಲಿ ಬಿಡು ಅಂದುಕೊಳ್ಳುವುದು ತೂಗಿ ಮಾತನಾಡುವುದು. ಆದರೆ ಕೆಲವರು, ಅವ್ರಿಗೆ ನೋವಾದರೆ ನನಗೇನು, ಅವ್ರ ಹಾಳಾದರೆ ನನಗೇನು, ಅವರು ಈ ರೀತಿಯಾಗಿ ಕೆಲವರು ಆಲೋಚನೆ ಮಾಡ್ತಾರೆ. ಕತ್ತಿ ತಿವಿದ ಹಾಗೆ ಕೆಲವರು ಮಾತನಾಡುವುದರಿಂದ ಮಕ್ಕಳ ಮನಸ್ಸು ಗಾಯವಾಗುತ್ತದೆ, ಮನೆಯವರ ಮನಸ್ಸು ಗಾಯವಾಗುತ್ತದೆ, ಸಭಿಕರ ಮನಸ್ಸು ಗಾಯವಾಗುತ್ತದೆ. ಮಾತನಾಡುವುದು ಸುಲಭ, ಕೆಲವು ಪ್ರಸಂಗಗಳನ್ನು ಮಾತನಾಡುವುದು ಸುಲಭ, ಇಲ್ಲಿರುವ ನೀವು ಅಂಥವರು, ನೀವು ಇಂಥವರು ಅಂತ ಹೇಳುವುದು ಸುಲಭ. ಆದರೆ ದೇವಜನರೇ, ಅದು ಕತ್ತಿ ತಿವಿದ ಹಾಗೆ ನಾವು ಮಾತನಾಡುವುದಲ್ಲ. ಎಚ್ಚರಿಸಬೇಕು, ಗದರಿಸಬೇಕು. ಆದರೆ ಬೇಕಂತ ಗಾಯ ಮಾಡುವಂಥ ಮನಸ್ಸು ನಮ್ಮಲ್ಲಿ ಇರಬಾರದು. ನಮ್ಮ ಮಾತು ಒಂದು ಔಷಧಿ ಅಂತೇಳಿ ಹೇಳುತ್ತದೆ. ಮತಿವಂತರ ಮಾತೆ ಮದ್ದು ಎಂದು ಹೇಳುತ್ತದೆ. ಒಂದು ಘಟನೆ ಈ ರೀತಿಯಾಗಿದೆ. ಒಂದು ಆಸ್ಪತ್ರೆಗೆ ಒಂದು 2nd ಸ್ಟೇಜ್, 3rd ಸ್ಟೇಜ್, 4th ಸ್ಟೇಜ್ ಕ್ಯಾನ್ಸರ್ ಪೇಷಂಟ್ಗಳು ಬರ್ತಾರೆ. ಒಬ್ಬ ಡಾಕ್ಟರು ಒಂದು 4th ಸ್ಟೇಜ್ ಕ್ಯಾನ್ಸರ್ ಉಳ್ಳತ್ತ ಒಬ್ಬ ಪೇಷಂಟನ್ನು ನೋಡಿ, ಕ್ಯಾನ್ಸರ್ ಬಂದವರು ಕ್ಯಾನ್ಸಲ್ಲಮ್ಮ, ಉಳಿಯಲ್ಲ ನೀವು, ಇನ್ನು ನಾವೇನು ಮಾಡೋಕ್ಕೂ ಆಗಲ್ಲ ಎಂದು ಮಾತು ಆರಂಭಿಸ್ತಾರೆ. ಅದನ್ನು ಕೇಳಿಸಿಕೊಂಡಂಥ ಪೇಷಂಟು, ನನ್ನ ಕತೆ ಮುಗೀತು, ನನ್ನ ಕತೆ ಆಗೋಯಿತು, ಇನ್ನು ಈ ರೋಗ ನನಗೆ ಬಂದ್ಬಿಟ್ಟಿದೆ, ನನ್ನ ಜೀವಿತ ಇನ್ನು ಮುಗೀತು ಅಂತ ನಕಾರಾತ್ಮಕವಾಗಿ ಆಲೋಚನೆ ಮಾಡ್ತಾರೆ. ಅದೇ ಇನ್ನೊಂದು ಡಾಕ್ಟರು ಅದೇ 4th ಸ್ಟೇಜಲ್ಲಿರುವಂಥ ಇನ್ನೊಬ್ಬ ಪೇಷಂಟ್ಗೆ, ಅಯ್ಯೋ ಜೀವನದಲ್ಲಿ ಬರುತ್ತವೆ, ಎದುರಿಸಿರಿ, ನೀವು ಜಯಿಸಬಲ್ರಿ, ನಿಮ್ಮ ಕೈಯಲ್ಲಿ ಆಗುತ್ತೆ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದರು. ಆದರೆ ನೋಡ್ರಿ, ಆ ಇನ್ನೊಬ್ಬ ಡಾಕ್ಟ್ರ್ ಹೇಳಿದಂಥ ಇನ್ನೊಬ್ಬ ಪೇಷಂಟು ಶೀಘ್ರದಲ್ಲಿ ಕುಗ್ಗಿ ಮರಣಿಸಿದರು. ಆದರೆ ಈ ಡಾಕ್ಟ್ರು ಕೊಟ್ಟಂಥ ಹೋಪ್, ಈ ಮಾತು ಡಾಕ್ಟ್ರ್ ಹೇಳಿದ ಮಾತು ಪೇಷಂಟಿಗೆ ಒಂದು ಮದ್ದಿನಂತೆ ಕೆಲಸ ಮಾಡಿ ಆ ಕ್ಯಾನ್ಸರನ್ನು ಜಯಿಸುವುದಕ್ಕೆ ಸಹಾಯ ಮಾಡಿದೆ. ಎಷ್ಟೋ ಕೇಸುಗಳನ್ನು ನಾವು ಕೇಳಿಸಿಕೊಳ್ತೇವೆ. ಇವತ್ತು ನನ್ನ ಪ್ರಿಯ ದೇವಜನವೇ, ನಮ್ಮ ಮಾತು ಬೇರೆಯವರಿಗೆ ಮದ್ದಾಗಿರಬೇಕೆ ಹೊರತು ನಮ್ಮ ಮಾತು ಬೇರೆಯವರಿಗೆ ವಿಷವಾಗಬಾರ್ದು. ನಮ್ಮ ಮಾತು ಮದ್ದಾಗಬೇಕು. ಅದು ನಮ್ಮನ್ನು ಉಳಿಸ್ತದೆ, ಅದು ನಮ್ಮನ್ನು ಧೈರ್ಯಪಡಿಸ್ತದೆ. ದೇವರಿದ್ದಾನೆ, ಇವತ್ತಲ್ಲ ನಾಳೆ, ಈ ವರ್ಷ ಅಲ್ಲ ಬರೋ ವರ್ಷ, ಖಂಡಿತ ಬೇಗನೆ ದೇವರು ಕಾರ್ಯ ಮಾಡ್ತಾರೆ ಅಂತ ದೇವರ ಮಾತು ನಮ್ಮ ಮೂಲಕ ಹೊರಡುವಾಗ ಅದು ಆಶೀರ್ವಾದಕರವಾಗಿ ಇರುತ್ತದೆ. ನನ್ನ ಪ್ರಿಯ ದೇವಜನವೇ, ನೀವು ಹೇಳಿ, ನಿಮ್ಮ ಮಾತು ಬೇರೆಯವರಿಗೆ ಜೀವವನ್ನುಂಟು ಮಾಡುತ್ತದಾ, ಇಲ್ಲ ಬೇರೆಯವರಿಗೆ ಅಯ್ಯೋ ಜೀವನ ಯಾಕಪ್ಪ ಅನಿಸುವಂತೆ ಮಾಡುತ್ತದಾ? ನೀವು ನಾನು ಬಹಳ ಜಾಗರೂಕತೆಯಿಂದ ನಮ್ಮ ನಾಲಿಗೆಯನ್ನು ಉಪಯೋಗಿಸಬೇಕು. ಜ್ಞಾನೋಕ್ತಿಯ ಗ್ರಂಥ 15ನೇ ಅಧ್ಯಾಯ 4ನೇ ವಚನದಲ್ಲಿ, ಸಂತೈಸುವ ನಾಲಿಗೆ ಜೀವವೃಕ್ಷವು, ಬಲಾತ್ಕಾರಿಸುವ ನಾಲಿಗೆ ಮನಮುರಿಯುವುದು ಅಂತ ಹೇಳುತ್ತಾ ಇದೆ. ನೋಡಿ, ಇಲ್ಲಿ ಹೇಳುತ್ತಾ ಇದೆ, ಸಂತೈಸುವ ನಾಲಿಗೆ
ಜೀವವೃಕ್ಷ, ಜೀವವನ್ನುಂಟು ಮಾಡುತ್ತದೆ, ಮಕ್ಕಳನ್ನು ಸಕಾರಾತ್ಮಕ ಮಾಡುತ್ತದೆ, ಯೌವನಸ್ಥರು ಹಿಂತಿರುಗಿ ನೋಡುವಂತೆ ಮಾಡುತ್ತದೆ, ಕುಟುಂಬಸ್ಥರು ದೃಢವಾಗಿರುವಂತೆ ಮಾಡುತ್ತದೆ. ಪ್ರಿಯರೇ, ನಿಮ್ಮ ನನ್ನ ಮಾತು ಮಕ್ಕಳ ಕುರಿತು, ಮನೆಯವರ ಕುರಿತು ಹೇಗಿದೆ? ಕೋಪವನ್ನೆಬ್ಬಿಸುವಂತೆ, ಅವರು ಯಾಕಪ್ಪ ನನ್ನ ಜೀವನ ಈ ಥರ, ನಾನು ಈ ಥರ ಯಾಕೆ ತೀರ್ಮಾನ ಮಾಡಿದೆ, ಈ ಕೋರ್ಸ್ ಯಾಕೆ ತಗೊಂಡ್ನೋ, ಇಲ್ಲಿಗೆ ಯಾಕೆ ಬಂದನೋ, ಈ ಮನೆಯಲ್ಲಿ ಯಾಕೆ ಹುಟ್ಟಿದ್ನೋ ಎನ್ನುವಂತೆ ಇರಬಾರದು. ಮಕ್ಕಳಿಗೆ ಬಡತನದಲ್ಲಿಯೂ ಕಷ್ಟದಲ್ಲಿಯೂ ಕಣ್ಣೀರಿನಲ್ಲಿಯೂ ಅವರಿಗೆ ಹೇಳಿಕೊಡಬೇಕಾಗಿರುವಂಥ ಮಾತು, ನೀನು ನಮಗೆ ದೇವರು ಕೊಟ್ಟ ಆಶೀರ್ವಾದ, ನೀನು ನನ್ನ ಬಡತನದಲ್ಲಿ ನಮ್ಮ ಸಂತೋಷ, ನಮ್ಮ ಸಮಾಧಾನ ಎಂದು ಹೇಳಿ ಮಕ್ಕಳನ್ನು ಆಗಾಗ ಪ್ರೀತಿಯಿಂದ ಅಕ್ಕರೆಯಿಂದ, ಇವತ್ತು ನೀವು ದುಡ್ಡು ಮಾಡೋದು ಮುಖ್ಯ ಅಲ್ಲ, ಹೆಸರು ಮಾಡೋದು ಮುಖ್ಯ ಅಲ್ಲ, ಗುಣ ಸಂಪಾದನೆ ಮಾಡಿಕೊಳ್ಬೇಕು, ಮನೆಯ ಮರ್ಯಾದೆ ಕಾಪಾಡಬೇಕು, ಮನೆ ಕಟ್ಟೋದಲ್ಲ, ವಾಹನ ಕೊಳ್ಳೋದಲ್ಲ, ಸಾಧನೆ ಮಾಡೋದಲ್ಲ, ಮನೆಯಲ್ಲಿ ನೆಮ್ಮದಿ ಬೇಕಪ್ಪ, ಒಟ್ಟಾಗಿರಬೇಕು, ಹಂಚಿಕೊಳ್ಳಬೇಕು, ಪ್ರೀತಿ ಮಾಡಬೇಕು ಅನ್ನೋ ಪದಗಳನ್ನು ನಾವು ಹೇಳಿದರೆ ನಮ್ಮ ಮನೆಯು ಅದೇ ಮಾತುಗಳಿಂದ ತುಂಬುತ್ತದೆ. ಹೌದು, ಕೆಲವು ಸಾರಿ ಕೆಲವರು ದಾರಿ ತಪ್ಪುತ್ತಾರೆ, ಕೆಟ್ಟದ್ದು ನಡೆಯುತ್ತದೆ, ಆದರೆ ಕರ್ತನು ಒಳ್ಳೆಯವನಲ್ವ. ನೀವು ನಾನು ಇವತ್ತು ಪ್ರಾರ್ಥನೆ ಮಾಡಿ, ದೇವರೇ ದಯಮಾಡಿ ನನ್ನ ಮಾತುಗಳಂತೆ ನನ್ನ ಮನೆಯು ಮಾರ್ಪಡಲಿ, ನನ್ನ ಮಾತು ಜೀವವನ್ನುಂಟು ಮಾಡಲಿ, ನಿರೀಕ್ಷೆಯನ್ನುಂಟು ಮಾಡಲಿ, ಧೈರ್ಯವನ್ನುಂಟು ಮಾಡಲಿ, ಮದ್ದಿನಂತೆಯೂ ಜೀವವೃಕ್ಷದಂತೆಯೂ ನನ್ನ ಮಾತನ್ನು ಮಾಡಪ್ಪ. ನನ್ನ ಮಾತು ಹಿಂಪಾಗಿರಲಿ, ಕತ್ತಿ ಚುಚ್ಚುವಂತಿರಬಾರದು, ಗಾಯ ಮಾಡುವಂತಿರಬಾರದು. ನನ್ನ ಮಾತನ್ನು ಕರುಣಿಸಯ್ಯ ಎಂದು ಪ್ರಾರ್ಥಿಸ್ತೀರಾ? ವಾಕ್ಯ ಸಂದೇಶ ಇಷ್ಟ ಆಯಿತಾ ದೇವಜನವೇ? ಖಂಡಿತ ದೇವರು ಮಾತನಾಡುವವನು. ಕರ್ತನು ತಾನೇ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಅನುಗ್ರಹಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ತಂದೆಯೇ, ಮತ್ತೊಂದು ದಿನವನ್ನು ನಿನ್ನ ಪಾದದಲ್ಲಿ ನಾವು ಕಳೆದು ಇವತ್ತಿನ ಸಂದೇಶವನ್ನು ಇದುವರೆಗೂ ಆಲಿಸುವಂಥ ಮನಸ್ಸನ್ನು ನೀನು ಇವರಿಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರ. ಇವತ್ತಿನ ವಾಕ್ಯವು ಮನೆಯಲ್ಲಿರುವಂಥ ಗಾಯಗಳಿಗೆ ಔಷಧಿಯಾಗಿ ಮಾರ್ಪಡಲಿ. ನಾನು ಇನ್ನೊಬ್ಬರನ್ನು ಸುಮ್ಮನೆ ಆಡಿಕೊಳ್ಳುತ್ತೇನಲ್ವಾ, ಬೈತೇನಲ್ವಾ, ಜಗಳ ಮಾಡ್ತೇನಲ್ವಾ, ಇದರಿಂದ ನಾನು ಏನು ಸಾಧನೆ ಮಾಡುತ್ತೇನೆ? ಬದಲಾಗಿ ನಾನು ಪ್ರೀತಿ ಮಾಡಬೇಕು, ನಾನು ತಾಳ್ಮೆಯಿಂದಿರಬೇಕು, ಕೋಪ ಕಡಿಮೆ ಮಾಡಿಕೊಳ್ಬೇಕು, ಇನ್ನೊಬ್ಬರನ್ನು ಉತ್ತೇಜಿಸಬೇಕು, ಇನ್ನೊಬ್ಬರಿಗೆ ನನ್ನ ಮಾತು ಮದ್ದಾಗಿರಬೇಕು. ಯೇಸುವೇ ಸ್ತೋತ್ರ. ಅಪ್ಪ, ಈ ಮಾತು ನನ್ನ ಮಾತು ಮದ್ದಾಗಿರಲಿ ಎಂದು, ಔಷಧಿಯಾಗಿ ಮಾರ್ಪಡಲಿ ಎಂದು ಕೇಳಿಕೊಳ್ಳುತ್ತಿರುವ ಪ್ರತಿ ಸಹೋದರಿಯನ್ನು ಸಹೋದರನನ್ನು ಅನುಗ್ರಹಿಸು. ಅವರ ತೀರ್ಮಾನದಂತೆ ಅವರ ಮಕ್ಕಳು, ಮನೆಯವರು, ಮನೆಯ ಸಂಬಂಧಗಳು, ಕೆಲಸದ ಜಾಗದಲ್ಲಿ ಏನೇ ವಿರೋಧಗಳು, ಹೋರಾಟಗಳು ಇದ್ದರೂ ಇವರ ಮಾತು ಬೆಂಕಿಗೆ ತುಪ್ಪ ಸುರಿಯುವಂತಲ್ಲ, ಬದಲಾಗಿ ಆಗಿರುವ ಗಾಯಕ್ಕೆ ಔಷಧಿಯಂತೆ, ಮದ್ದಿನಂತೆ ಕೆಲಸ ಮಾಡಬೇಕು. ಇವರ ಮಾತು, ಇವರ ನಾಲಿಗೆಯ ಮಾತು ಜೀವವೃಕ್ಷದಂತಿರಲಿ. ದೇವರೇ, ನಾನೊಬ್ಬ ಸೇವಕನಾಗಿ ಈ ನನ್ನ ಪ್ರಿಯ ದೇವಜನರಿಗಾಗಿ ಬೇಡುತ್ತಾ ಇದ್ದೇನೆ. ಇವರ ಕೊರತೆಗಳನ್ನು ನೀಗಿಸಿರಿಯಪ್ಪ, ಇವರಿಗೆ ಒದಗಿಸಿರಿ. ಯೆಹೋವ ಈರೆಯಾಗಿ ಒದಗಿಸಿರಿ. ಎಲ್ ಶಡಾಯ್ ಸರ್ವಶಕ್ತನಾಗಿರ್ರಿ ಕರ್ತನೆ. ಯೆಹೋವ ನಿಸ್ಸಿಯಾಗಿ ಜಯವನ್ನು ಕೊಡಿರಿ ದೇವರೇ. ಇಗೋ, ಈ ಮಾತುಗಳನ್ನು ಆಲಿಸಿ ನನ್ನ ದೇವರು ನನಗೆ ಆರೋಗ್ಯವನ್ನುಂಟು ಮಾಡುವನು, ನಿರೀಕ್ಷೆಯನ್ನುಂಟು ಮಾಡುವನು, ನನ್ನ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನು ಮಾಡುವನು, ಹೊಸದಾದ ಕೃತ್ಯಗಳನ್ನು ದೇವರು ಮಾಡಿಕೊಡುವನು ಎಂದು ನಂಬಿ ಪ್ರಾರ್ಥಿಸುತ್ತಿರುವ ಇವರ ಜೀವಿತಗಳನ್ನು ಅನುಗ್ರಹಿಸಿ ಆಶೀರ್ವದಿಸಬೇಕೆಂದು, ಪ್ರತಿಯೊಬ್ಬರ ಮೇಲೆ ನಿನ್ನ ಕೃಪೆ, ಕರುಣೆ, ದಯೆಗಳು ಸದಾ ಕಾಲ ಇರಬೇಕೆಂದು ನಿನ್ನ ಕರುಣೆಯ ಕರಕ್ಕೆ ಇವರನ್ನು ಒಪ್ಪಿಸಿಕೊಡುತ್ತಾ ಪ್ರಾರ್ಥನೆ ಕೇಳಿದಾತನು ಸದುತ್ತರ ಕೊಟ್ಟು ಅನುಗ್ರಹಿಸಿ ಇವರನ್ನು ಆಶೀರ್ವದಿಸಿ, ಇವರ ಮಾತುಗಳು ಇನ್ನು ಮುಂದೆ ಇವರ ಮನೆಯವರ ಕುರಿತು, ಇವರ ಮಕ್ಕಳ ಕುರಿತು, ಕೆಲಸದ ಕುರಿತು, ವಿದ್ಯಾಭ್ಯಾಸದ ಕುರಿತು, ಬೇರೆ ಯಾವುದೇ ಆಗಲಿ
ಇನ್ನು ಮುಂದೆ ಶುಭ ನುಡಿಗಳು ಇವರು ನುಡಿಯಲಿ, ಅದನ್ನೇ ಇವರು ಫಲವಾಗಿ ಕೊಯ್ಯಲಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಈ ಮೊರೆಯನ್ನು ಆಲಿಸಿದ್ದಕ್ಕಾಗಿ ನಿನಗೆ ಕೋಟ್ಯಾನುಕೋಟಿ ವಂದನೆಗಳಪ್ಪ. ಈ ದಿನವೆಲ್ಲ, ಈ ತಿಂಗಳೆಲ್ಲ, ಈ ವರ್ಷವೆಲ್ಲ, ಇವರ ಕುಟುಂಬದಲ್ಲೆಲ್ಲ, ಇವರು ಮಾಡುವ ಕೆಲಸಗಳಲ್ಲೆಲ್ಲ, ಆರೋಗ್ಯದಲ್ಲೆಲ್ಲ ನಿನ್ನ ಸಮಾಧಾನ, ಕೃಪೆಯು, ಅನುಗ್ರಹಗಳು ನಿತ್ಯ ನಿರಂತರವಾಗಿರಲಿ. ಮೊರೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸುತ್ತಾ ನಮ್ಮ ರಕ್ಷಕನಾದ ಯೇಸುವಿನ ಮಧುರ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನವೇ, ಕರ್ತನು ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಈ ವಾಕ್ಯದ ಅನುಸಾರವಾಗಿ ಆಶೀರ್ವದಿಸಿ ತನ್ನ ಕೃಪೆಗಳಿಂದ ತುಂಬಿಸಲಿ. ನನಗಾಗಿ ಪ್ರಾರ್ಥಿಸಿರಿ, ಖಂಡಿತ ನಾನು ನಿಮಗಾಗಿ ಪ್ರಾರ್ಥಿಸ್ತೇನೆ. ಈ ಸೇವೆಗಾಗಿ ಬೇಡಿರಿ. 26ನೇ ತಾರೀಕು ಇರುವಂಥ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಿರಿ. ನಿಮ್ಮೆಲ್ಲರ ಪ್ರೀತಿಗಾಗಿ, ನಿಮ್ಮೆಲ್ಲರ ಪ್ರಾರ್ಥನೆಗಾಗಿ ಧನ್ಯವಾದಗಳು. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.